ರಾಜ್ಯದಲ್ಲಿ ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಇಡೀ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪ ನಡೆದಿದೆ ಅಂತ ದಾಖಲೆ ಸಮೇತ ಆರೋಪಿಸಿದ ವಿಪಕ್ಷಗಳು, ನಿರಾಕರಿಸಿದ ರಾಜ್ಯ ಸರ್ಕಾರ. ಉತ್ತರಿಸಬೇಕಾದ ಚುನಾವಣಾ ಆಯೋಗದ ಸ್ಪಷ್ಟನೆ ಏನು? ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆಯ ಮಾದಾಪಟ್ಟಣದಲ್ಲಿ ಕಲ್ಲು ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಮಂದಿ ಸಾವು. ಈ ಸಾವುಗಳಿಗೆ ನ್ಯಾಯ ಎಲ್ಲಿದೆ? ಇನ್ನೆಷ್ಟು ಸಾವುಗಳು ಬೇಕು? ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ರಾಮ ಮಂದಿರ ದೇಣಿಗೆ ಅವ್ಯವಹಾರ ಪ್ರಕರಣದ ಬಗ್ಗೆ ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು ವಿಡಿಯೋ ಬಿಡುಗಡೆ ಮಾಡಿದೆ. ಇಷ್ಟು ದೊಡ್ಡ ಹಗರಣದಲ್ಲಿ ಸಿಬಿಐ ತನಿಖೆ ಯಾಕಿಲ್ಲ, ಇಡಿ ಯಾಕೆ ಇನ್ನೂ ಅಲ್ಲಿಗೆ ತಲುಪಿಲ್ಲ ಅನ್ನೋ ಪ್ರಶ್ನೆ ದೇಶದ ಜನರನ್ನ ಕಾಡ್ತಾ ಇದೆ. ಪ್ರಧಾನಿ ಕಾಣೆಯಾಗಿದ್ದಾರಾ ಅಂತ ದೇಶದ ಜನ ಕೇಳ್ತಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದಲ್ಲಿ ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರಿಂದ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿಸ್ತಾ ಇದ್ದಾರೆ. ಪ್ರತಿ ಮನೆಗೆ ತೆರಳುವಂತ ಬಿಎಲ್ಒಗಳು ಒಂದ್ ವೇಳೆ ಏನಾದರೂ ಮತದಾರರು ಅಲಭ್ಯರಾಗಿದ್ರೆ, ಅಂದ್ರೆ ಅವ್ರ ಮನೇಲಿ ಇಲ್ಲದೆ ಇದ್ರೆ, ಅವ್ರ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸಬೇಕು ಮತ್ತು 3 ಬಾರಿ ಆ ಮನೆಗೆ ಅವರು ಭೇಟಿಯನ್ನ ಕೊಡಬೇಕು. ಈಗಾಗಲೇ ಎಸ್ಐಆರ್ ಕಾರ್ಯನಿರ್ವಹಣೆ ಬಗ್ಗೆ ರಾಜ್ಯಗಳಲ್ಲಿ ನಡೆದಿರುವಂತೆ, ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂತೆ ಹಲವಾರು ಸಮಸ್ಯೆಗಳು ಮತ್ತು ಆರೋಪಗಳಿದೆ. ಇಲ್ಲಿವರೆಗೆ ಬೇರೆ ಪಕ್ಷಗಳು ಬಿಜೆಪಿ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ವು. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ. ಅರ್ಹ ಮತದಾರರನ್ನ ಬಿಜೆಪಿಗೆ ಅನುಕೂಲ ಆಗುವಂತೆ ಚುನಾವಣಾ ಆಯೋಗನೇ ಎಸ್ಐಆರ್ ಮೂಲಕ ತೆಗೆದು ಹಾಕ್ತಿದೆ ಅನ್ನುವಂಥ ಆರೋಪಗಳನ್ನ ಕೇವಲ ಆರೋಪವನ್ನಾಗಿ ಮಾಡದೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ವಾದ ಮಾಡಿದ್ದಿದೆ. ಆದರೆ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇರುವಾಗ ಈಗ ಇಲ್ಲಿನ ವಿಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾವೆ. ಕರ್ನಾಟಕದಲ್ಲಿನ ಎಸ್ಐಆರ್ ಲೋಪಗಳನ್ನು ಒಳಗೊಂಡಿದೆ, ಸರಿಯಾದ ರೀತಿಯಲ್ಲಿ ನಡೀತಿಲ್ಲ ಅಂತ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಹಾಗೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಕಲ್ಯಾಣ ಮಂಟಪವೊಂದರಲ್ಲಿ ಬಿಎಲ್ಒಗಳು ಎಲ್ಲರನ್ನ ಗುಂಪಾಗಿ ಸೇರಿಸಿಕೊಂಡು, ಅಂದ್ರೆ ಗುಂಪು ಕಟ್ಕೊಂಡು ಅಲ್ಲೇನೆ ಒಂದೇ ಕಡೆಯಲ್ಲಿ ಫಾರ್ಮ್ ಅನ್ನ ಹಂಚುತ್ತಿದ್ದಾರೆ ಅಂತ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ರು. ಇನ್ನು ಶೋಭಾ ಕರಂದ್ಲಾಜೆ ಅವರು ಕೂಡ ಮದ್ರಸಾ ಮಸೀದಿಗಳಲ್ಲಿ ಬಿಎಲ್ಒಗಳು ಗುಂಪಾಗಿ ಫಾರ್ಮ್ ಅನ್ನ ಹಂಚಿಕೆ ಮಾಡ್ತಿದ್ದಾರೆ, ಅಕ್ರಮ ಮತದಾರರನ್ನ ಬಿಎಲ್ಒಗಳು ಪಟ್ಟಿಗೆ ಸೇರಿಸ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಅವರು ವಿಡಿಯೋ ಬಿಡುಗಡೆ ಮಾಡಿದ ನಂತರ ತಮ್ಮ ಹೇಳಿಕೆಯಲ್ಲಿ ಸುಮಾರು 8 ರಿಂದ 10 ಸಾವಿರ ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ, ಈ ಕಳ್ಳ ಮತದಾರರನ್ನ ಸೇರಿಸೋ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಮತ್ತು ಬಿಎಲ್ಒಗಳು ಕಾನೂನನ್ನ ಮೀರಿ ವರ್ತಿಸ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳನ್ನ ರಾಜ್ಯ ಸರ್ಕಾರ ನಿರಾಕರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೆಲ್ಲ ಕೇವಲ ರಾಜಕೀಯ ಹೇಳಿಕೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಮತ್ತು ಎಲ್ಲ ಬಿಎಲ್ಒಗಳಿಗೆ ಖಡಕ್ ಆದ ಸೂಚನೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಹೇಳಿದಂತೆ ಬಿಎಲ್ಒಗಳು ಗುಂಪಾಗಿ ಒಂದೇ ಕಡೆ ಮತದಾರರನ್ನ ಸೇರಿಸಿಕೊಂಡು ಫಾರ್ಮ್ ಅನ್ನ ತುಂಬಿಸಿದ್ದೇ ಆದ್ರೆ ಅದು ಅಪರಾಧ. ಯಾಕಂದ್ರೆ ಎಸ್ಐಆರ್ನ ನಿಯಮಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಬಿಎಲ್ಒಗಳು ಪ್ರತಿ ಮತದಾರರ ಮನೆಗೆ ಹೋಗಿ ತುಂಬಿಸಬೇಕು ಅಂತಾನೆ ಇದೆ. ಈಗ ಇಲ್ಲಿ ಮುಖ್ಯವಾಗಿ ಉತ್ತರಿಸಬೇಕಾಗಿದ್ದು ಚುನಾವಣಾ ಆಯೋಗ. ಯಾಕಂದ್ರೆ ಎಸ್ಐಆರ್ ಕೇಂದ್ರ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ನಡೀತಿರೋ ಪ್ರಕ್ರಿಯೆ. ಹಾಗಾಗಿ ಇದರ ನೇರ ಜವಾಬ್ದಾರಿ ಮತ್ತು ಈ ಬಗ್ಗೆ ಉತ್ತರ ಕೊಡಬೇಕಾಗಿದ್ದು ಚುನಾವಣಾ ಆಯೋಗ. ಇನ್ನು ಕುಮಾರಸ್ವಾಮಿ ಅವರ ಆರೋಪ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು, ಅವರ ಆರೋಪ ಮಾಡ್ತಾ ಇರುವ ರಾಮನಗರ ಆಗ್ಲಿ, ಚನ್ನಪಟ್ಟಣ ಆಗ್ಲಿ, ಹಾಸನ ಆಗ್ಲಿ, ಮಂಡ್ಯ ಆಗ್ಲಿ, ಇವೆಲ್ಲವೂ ಅವರು ಮತ್ತು ಅವರ ಕುಟುಂಬ ಹಾಗೆಯೇ ಅವರ ಪಕ್ಷ ರಾಜಕೀಯ ಮಾಡ್ಕೊಂಡು ಬಂದಿರುವ ಪ್ರದೇಶ. ಅದೇನು ಈಗ 5 ವರ್ಷಗಳಲ್ಲೆಲ್ಲ ಸುಮಾರು 4-5 ದಶಕಗಳಿಂದ ಅವರ ರಾಜಕೀಯ ಈ ಭಾಗದಲ್ಲಿದೆ. ಹೀಗಿರುವಾಗ 8 ರಿಂದ 10 ಸಾವಿರ ಅಕ್ರಮ ಬಾಂಗ್ಲಾ ನಿವಾಸಿಗಳು ಯಾವಾಗ ಬಂದ್ರು, ಹೇಗ್ ಬಂದ್ರು, ಮತ್ತಿದ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅಕ್ರಮ ಬಾಂಗ್ಲಾ ನಿವಾಸಿಗಳು ಆಕಾಶದಿಂದ ಏನು ಹಾರ್ಕೊಂಡು ಬಂದು ಇಲ್ಲಿ ನೆಲೆಸಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವ್ರ ಗಡಿಯನ್ನ ಪ್ರವೇಶ ಮಾಡಿನೇ ಇಲ್ಲಿಗೆ ಬರಬೇಕು. ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ನಿಮ್ಮ ಮೈತ್ರಿ ಪಕ್ಷನೇ ಅಂತಂದ್ರೆ ನೀವೇನೆ. ಮತ್ತು ಅಕ್ರಮ ನಿವಾಸಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಗಡಿಪಾರು ಮಾಡಬೇಕಾಗಿರೋದು ಕೇಂದ್ರ ಗೃಹ ಇಲಾಖೆ ಕೆಲಸ. ಆ ಮಹತ್ ಕಾರ್ಯಕ್ಕೆ ನೀವು ಯಾಕೆ ಸಹಕರಿಸಿಲ್ಲ? ನಿಮ್ಗೆ ನಿಮ್ಮದೇ ಜಿಲ್ಲೆಯಲ್ಲಿ, ಅಂದ್ರೆ ನೀವೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ ಮತ್ತು ಗೆದ್ದ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅಂತ ಗೊತ್ತಿದ್ದು ಕೂಡ ನೀವು ಸುಮ್ಮನಿದ್ರಾ? ಹೀಗೆ ಗೊತ್ತಿದ್ದು ಸುಮ್ಮನಿರೋದು ತಪ್ಪಲ್ವಾ? ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಗಮನಕ್ಕೆ ನೀವಿದನ್ನ ಯಾಕೆ ತಂದಿಲ್ಲ? ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋ ಪ್ರಕ್ರಿಯೆಯನ್ನ ಆರಂಭ ಮಾಡೋದಕ್ಕೆ ನೀವ್ ಯಾಕೆ ಮುಂದಾಗಿಲ್ಲ? ನಿಖರವಾಗಿ 8 ರಿಂದ 10 ಸಾವಿರ ಅಕ್ರಮ ಮತದಾರರಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಎಂದಾದ್ರೂ ಇವರ ಮತದಾನದ ಲಾಭವನ್ನ ನೀವೇನಾದ್ರೂ ಪಡ್ಕೊಂಡಿದ್ದೀರಾ? ಇವೆಲ್ಲ ಪ್ರಶ್ನೆಗಳಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿರೋದು ಮತ್ತು ಕೇಂದ್ರದಲ್ಲಿ ಮಂತ್ರಿ.
ಇಲ್ಲಿ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಆರೋಪ ಮತ್ತು ಅವರ ಮಾತುಗಳು ಹೇಗಿದೆ ಅಂತಂದ್ರೆ, ರಾಜ್ಯದಲ್ಲಿರುವ ಎಲ್ಲಾ ಮುಸ್ಲಿಂ ಮತದಾರರು ಅಕ್ರಮ ನಿವಾಸಿಗಳು, ಕಳ್ಳ ಮತದಾರರು, ಕಾಂಗ್ರೆಸ್ ಪಕ್ಷ ಅವರನ್ನ ಮತದಾರರ ಪಟ್ಟಿಗೆ ಸೇರಿಸ್ತಿದೆ ಅನ್ನೋ ರೀತಿಯಲ್ಲಿ ಅವರ ಪ್ರತಿಕ್ರಿಯೆಗಳು ಮತ್ತು ಆರೋಪಗಳಿವೆ. ಒಂದಿಡೀ ಸಮುದಾಯ ಅಭದ್ರತೆಯಲ್ಲಿ ಭಯದಲ್ಲಿ ಬದುಕಬೇಕಾದಂತಹ ಸ್ಥಿತಿ ಎಂಥದ್ದು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ. ಹೇಗೆ ಬಾಂಗ್ಲಾದಲ್ಲಿ ಹಿಂದೂಗಳು ಅಥವಾ ಇನ್ಯಾವುದೋ ದೇಶದಲ್ಲಿ ಅಲ್ಪಸಂಖ್ಯಾತರು ಅಭದ್ರತೆಯಲ್ಲಿದ್ದಾರೋ, ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅದೇ ಸ್ಥಿತಿ ಇದೆ. ಕುಮಾರಸ್ವಾಮಿ ಅವರು ಇಷ್ಟು ದ್ವೇಷವನ್ನ ಯಾವಾಗ ತಮ್ಮ ಮನಸ್ಸಲ್ಲಿ ತುಂಬಿಕೊಂಡ್ರು ಅನ್ನೋದೇ ತಿಳಿಯೋದಿಲ್ಲ. ವ್ಯಕ್ತಿ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ನಿಜ, ಮತ್ತು ಬದಲಾವಣೆ ಜಗದ ನಿಯಮ. ಅನುಕೂಲ ಸಿಂಧು ರಾಜಕಾರಣವೇ ಮುಖ್ಯ ಆದಾಗ ಕೆಲವು ಬದಲಾವಣೆಗಳು ಅನಿವಾರ್ಯನೂ ಆಗಿರುತ್ತೆ. ಆದರೆ ಕುಮಾರಸ್ವಾಮಿ ಅವರ ಬದಲಾವಣೆ ಮಾತ್ರ ಬಿಜೆಪಿಯವರನ್ನೂ ನಾಚಿಸುವಂತಿದೆ. ಕಟ್ಟರ್ ಹಿಂದುತ್ವದ ಪ್ರತಿಪಾದಕರಾಗಿ RSS ಬಿಜೆಪಿ ಸಿದ್ಧಾಂತದ ಬ್ರಾಂಡ್ ಅಂಬಾಸಿಡರ್ ಆಗಿ ಅವರು ಬದಲಾಗಿದ್ದಾರೆ. ಇದರಿಂದ ಅವರು ಪಡೆದಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು, ಮತ್ತು ಇನ್ನು ಮುಂದೇನು ಕಳೆದುಕೊಳ್ಳೋದು ಬಹಳ ಹೆಚ್ಚಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆಯ ಮಾದಾಪಟ್ಟಣದ ಬಳಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬಂಡೆಗಳು ಬಿದ್ದು 7 ಮಂದಿ ಕಾರ್ಮಿಕರು ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ದಿನಗೂಲಿ ಕಾರ್ಮಿಕರಾಗಿದ್ದ ಬಿಹಾರ ಮತ್ತು ಯಾದಗಿರಿ ಮೂಲದ ಕಾರ್ಮಿಕರು ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಕೆ ಕಲ್ಲು ಕ್ವಾರಿಯಲ್ಲಿ ದುಡಿತಾ ಇದ್ರು. ಕಲ್ಲು ಕ್ವಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ನಿಯಮ ಪಾಲನೆ ಮಾಡದೇ ಇರೋದು, ಮುನ್ನೆಚ್ಚರಿಕೆಯನ್ನು ವಹಿಸದೇ ಇರೋದು, ನಿರ್ಲಕ್ಷ್ಯತೆ ಮತ್ತು ಅಜಾಗರೂಕತೆ ಘಟನೆಗೆ ಕಾರಣ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ 7 ಮಂದಿಯ ಸಾವಾದ್ರೂ ಕೂಡ ಇಲ್ಲಿ ತನಕ ಕಲ್ಲು ಕ್ವಾರಿಯ ಮಾಲೀಕರ ಬಂಧನ ಆಗಿಲ್ಲ ಅಂತಂದ್ರೆ ಅವರೆಷ್ಟು ಪ್ರಭಾವಿಗಳು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಬಹುದು. ಕರ್ನಾಟಕದಲ್ಲಿ ಗಣಿಗಾರಿಕೆ ಮತ್ತು ಕಲ್ಲು ಕ್ವಾರಿ ಅಕ್ರಮ ಆಗಿರ್ಲಿ ಅಥವಾ ಸಕ್ರಮ ಆಗಿರ್ಲಿ, ಇದರಿಂದ ಪ್ರತಿ ವರ್ಷ ಕೂಲಿ ಕಾರ್ಮಿಕರು ಸಾವಿನ ದವಡೆಗೆ ಹೋಗ್ತಾನೆ ಇದ್ದಾರೆ. ಪ್ರತಿ ಕಾರ್ಮಿಕರು ಸತ್ತ ಸಂದರ್ಭದಲ್ಲಿ ಅವರಿಗೆ ಅಷ್ಟೋ ಇಷ್ಟೋ ಪರಿಹಾರವನ್ನ ಕೊಟ್ಟು ಮಾಲೀಕರ ಮೇಲೆ ನಿರ್ಲಕ್ಷ್ಯದ ಅಥವಾ ದೇವರ ಕ್ರಿಯೆ ಅಂತ ಅಜಾಗರೂಕತೆಯ ಸೆಕ್ಷನ್ಗಳನ್ನ ಹಾಕಿ ಅವರನ್ನ ಇದೇ ವ್ಯವಸ್ಥೆ ಬಚಾವ್ ಮಾಡುತ್ತೆ. ಈಗ 7 ಮಂದಿ ಸಾವಾಗಿದೆ. ಇದಕ್ಕಿಂತ ಹಿಂದೇನೂ ಅನೇಕ ಸಾವುಗಳಾಗಿದೆ. ಪ್ರತಿ ಬಾರಿ ನಿರ್ಲಕ್ಷ್ಯತೆ, ಅಜಾಗರೂಕತೆ, ಎಷ್ಟು ದಿನ, ಎಷ್ಟು ಘಟನೆಯಲ್ಲಿ ಇದನ್ನ ಒಪ್ಪೋದಕ್ಕೆ ಸಾಧ್ಯ? ಈ ಕಲ್ಲು ಕ್ವಾರಿಗಳ ಮಾಲೀಕರ ವಿರುದ್ಧ ಕೊಲೆ ಪ್ರಕರಣವನ್ನ ದಾಖಲು ಮಾಡಬೇಕು. ಇದು ನಿಜವಾಗಿಯೂ ಕೊಲೆಗೆ ಸಮಾನವಾದ ಕೃತ್ಯ. 1-2-3 ಬಾರಿ ಮಾಲೀಕರನ್ನ ಕೊಲೆ ಪ್ರಕರಣದಲ್ಲಿ ಬಂಧಿಸಿದ್ರೆ ಉಳಿದವರಿಗಾದ್ರೂ ಬುದ್ಧಿ ಬರುತ್ತೆ. ಆದರೆ ವ್ಯವಸ್ಥೆ ಹೇಗಿದೆ ಅಂದ್ರೆ, ಈ ಪ್ರಕರಣದಲ್ಲಿ ST ಸೋಮಶೇಖರ್ ಈ ಭಾಗದ ಶಾಸಕರು ಹೇಳೋ ಪ್ರಕಾರವಾಗಿ ಮಾಲೀಕ ಬಹಳ ಪ್ರಭಾವಿ ವ್ಯಕ್ತಿ, ಅವರನ್ನ ಬಂಧಿಸುವ ಧೈರ್ಯ ವ್ಯವಸ್ಥೆಗೆ ಇಲ್ವಂತೆ. ಹಾಗೆ ಪೊಲೀಸರು ಮತ್ತು ಸರ್ಕಾರ ನಡೆದುಕೊಳ್ತಾ ಇದೆ. ಇಂತಹ ಬಲಾಢ್ಯರ ಪರವಾದ ಸರ್ಕಾರ ಮತ್ತು ವ್ಯವಸ್ಥೆ ಇರುವಾಗ ಬಡ ಜೀವಗಳಿಗೆ ಬೆಲೆ ಎಲ್ಲಿಂದ? ಎಲ್ಲರದ್ದು ಜೀವ ಅನ್ನೋ ಕಾಲ ಎಂದೋ ಹೊರಟು ಹೋಗಿದೆ. ಇಲ್ಲಿ ಬಡವರದ್ದೇ ಬೇರೆ ಜೀವ, ಶ್ರೀಮಂತರದ್ದೇ ಬೇರೆ ಜೀವ. ಬಡವರ ಜೀವಕ್ಕೆ ಬೆಲೆ ಇಲ್ಲ, ಶ್ರೀಮಂತರ ಜೀವಕ್ಕೆ ಬಹಳ ಮೌಲ್ಯ ಇದೆ. ಇದಿವತ್ತಿನ ವ್ಯವಸ್ಥೆ. ರಾಷ್ಟ್ರಮಟ್ಟದಲ್ಲಿ ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಅವ್ಯವಹಾರ ಪ್ರಕರಣ ಬಗೆದಷ್ಟು ದೊಡ್ಡದಾಗಿದೆ. ಪ್ರಕರಣದಲ್ಲಿ ಬಂಧಿತರಾಗಿರುವ ಸಾಮಾನ್ಯ ನೌಕರರ ಬಳಿ ಇರುವ ಹಣ ಮತ್ತು ಆಸ್ತಿಯನ್ನ ನೋಡಿ SIT ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಆದರೆ ಇಲ್ಲಿವರೆಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಗಲಿ ಅಥವಾ ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಅವರ ವಿರುದ್ಧ ಕನಿಷ್ಠ FIR ಕೂಡ ದಾಖಲಾಗಿಲ್ಲ. ಅಂದ್ರೆ ಇಲ್ಲಿ ಬಂಧಿತರಾಗಿ ವಿಚಾರಣೆ ಎದುರಿಸ್ತಿರೋರೆಲ್ಲರೂ ಕೂಡ ಸಣ್ಣ ಮೀನುಗಳು ಮಾತ್ರ. ಇಷ್ಟು ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ ದಿನಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಲಪ್ಟಾಯಿಸ್ತಾ ಇದ್ರು ಅದು ಟ್ರಸ್ಟ್ನ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಅದನ್ನ ನಂಬೋದಕ್ಕೆ ಯಾವ ರಾಮ ಭಕ್ತರೂ ಸಿದ್ಧರಿಲ್ಲ. ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿರುವ ಪ್ರಧಾನ ಕಾರ್ಯದರ್ಶಿ ಮತ್ತು ಸದಸ್ಯರ ವಿರುದ್ಧ FIR ಆಗಲೇಬೇಕಿತ್ತು ಮತ್ತು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಇಲ್ಲಿ ಇವರುಗಳೇ ಅವ್ಯವಹಾರದ ಮಾಸ್ಟರ್ ಮೈಂಡ್ಗಳು ಅನ್ನೋದನ್ನ ಅನೇಕರು ಆರೋಪಿಸುತ್ತಿದ್ದಾರೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ರಾಮ ಭಕ್ತರನ್ನ ಮತ್ತು ಸಮಸ್ತ ಹಿಂದೂಗಳ ನಂಬಿಕೆಗೆ ದ್ರೋಹ ಬಗ್ದಿರುವ ರಾಮ ಮಂದಿರ ದೇಣಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರೋದು ಪ್ರಾಥಮಿಕ ತನಿಖೆಯಿಂದ ಬಯಲಾಗಿದ್ರೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಇಲ್ಲಿವರೆಗೆ CBIಗೆ ಈ ಪ್ರಕರಣವನ್ನ ಯಾಕೆ ವಹಿಸಿಲ್ಲ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲಿ ವಿಚಾರಣೆಗೆ ಮುಂದಾಗುವ ED ಅಂದ್ರೆ ಜಾರಿ ನಿರ್ದೇಶನಾಲಯ ದೇಣಿಗೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದ್ರೂ ಕೂಡ ಇಲ್ಲಿ ತನಕ ಎಂಟ್ರಿ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಯಾರನ್ನ ಬಚಾವ್ ಮಾಡಲಾಗ್ತಿದೆ? RSS ಮತ್ತು VHPಯ ಪ್ರಮುಖರನ್ನ ಅಲ್ವಾ? ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅಥವಾ ಅನಿಲ್ ಮಿಶ್ರಾ ಅಥವಾ ಕರ್ನಾಟಕ ಮೂಲದ ಗೋಪಾಲ್ ರಾಯ್ ಇವರೆಲ್ಲರೂ ಕೂಡ ಟ್ರಸ್ಟ್ನ ಭಾಗ. ಇವರೆಲ್ಲರ ಹಿನ್ನೆಲೆ RSS ಮತ್ತು VHP. ಹಾಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳದೆ ಸಾಮಾನ್ಯ ನೌಕರರನ್ನ ಇಲ್ಲಿ ಬಲಿ ಕೊಡಲಾಗಿದೆ. ಇನ್ನು ಟ್ರಸ್ಟ್ ನೇರವಾಗಿ ಪ್ರಧಾನಮಂತ್ರಿ ಕಚೇರಿಯ ಜೊತೆನೂ ಸಂಬಂಧ ಹೊಂದಿದೆ. ಯಾಕಂದ್ರೆ ಈ ಟ್ರಸ್ಟ್ನ ಸದಸ್ಯರನ್ನ ನೇಮಕ ಮಾಡಿದ್ದು ಕೇಂದ್ರ ಸರ್ಕಾರ. ಅಯೋಧ್ಯೆ ರಾಮನನ್ನ ರಾಜಕೀಯಕ್ಕೆ ಬಳಸಿಕೊಂಡು ಅಧಿಕಾರವನ್ನ ಪಡೆದ ಮತ್ತು ಬಾಲರಾಮನ ಪ್ರತಿಷ್ಠಾಪನೆ ತನಕ ಆ ನಂತರ ಎಲ್ಲಾ ಕಡೆ ಕಾಣಿಸ್ಕೊಳ್ತಾ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರದಲ್ಲಿ ತೊಟಿಕ್ ಪಿಟಿಕ್ ಅಂದಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ, ಮೌನ ಮೋದಿ ಆಗಿದ್ದಾರೆ. ರಾಮ ಭಕ್ತರಿಗೆ ಉತ್ತರ ಕೊಡಬೇಕು ಅಲ್ವಾ? ಇದು ತಮ್ಮ ಜವಾಬ್ದಾರಿ ಅನ್ನೋದು ಅವರಿಗೆ ಅರ್ಥ ಆಗಿಲ್ವಾ? ಅಂತೂ ಕೊನೆಗಾದ್ರೂ RSS ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಇದನ್ನ ಪ್ರತಿಕ್ರಿಯೆ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಕಂಟ್ರೋಲ್ ಅಂತ ಕರೆದ್ರೆ ಹೆಚ್ಚು ಸೂಕ್ತ. RSSನ ದತ್ತಾತ್ರೇಯ ಹೊಸಬಾಳೆ ಈ ಬಗ್ಗೆ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು
ಅದರಲ್ಲಿ ಇದು ಹಿಂದೂಗಳಿಗೆ ಸಂಕಷ್ಟದ ಸಮಯ. ಈ ಸಮಯದಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು, ದೇಶ ವಿರೋಧಿಗಳು ಈ ಸಮಯದ ಲಾಭ ಪಡೆಯೋಕೆ ಕಾದಿದ್ದಾರೆ. ಅದಾಗದಂತೆ ನೋಡ್ಕೊಳ್ಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಬೇಸರ ಆಗಿದೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಾನು ವಿಡಿಯೋದಲ್ಲಿ ಹೇಳಿದ್ದಾರೆ. ಇದು RSSನ ಪಕ್ಕಾ ಡ್ಯಾಮೇಜ್ ಕಂಟ್ರೋಲ್ ವಿಡಿಯೋ. ತನ್ನ ಸಿದ್ಧಾಂತದ ಪಸರಿಸುವಿಕೆಗೆ ದೇವರನ್ನ ದಂಡಿಯಾಗಿ ಬಳಸಿಕೊಂಡ RSS ಆ ಮೂಲಕನೇ ಅದರ ಸದಸ್ಯರು ಹಣ ಮಾಡಿದ್ದನ್ನ ಮತ್ತದು ಹೊರಗೆ ಬಂದಿದ್ದರ ಮುಖಭಂಗವನ್ನ ಅನುಭವಿಸ್ತಾ ಇದೆ. ಅದರ ಸಿದ್ಧಾಂತದ ಪ್ರತಿಪಾದಕರು ಮತ್ತು ಬೆಂಬಲಿಗರೇ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅದರ ಕ್ರೆಡಿಬಿಲಿಟಿ ಈಗ ಚರ್ಚೆಗೊಳಗಾಗಿದೆ. ಈ ಕಾರಣಕ್ಕಾಗಿ ಅದು ಈಗ ಈ ವಿಡಿಯೋದ ಮುಖಾಂತರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಪ್ರಕರಣದ ಗಂಭೀರತೆ ಮತ್ತು ಅವ್ಯವಹಾರ ಯಾವ ಪ್ರಮಾಣದಲ್ಲಿದೆ ಅಂತಂದ್ರೆ ಅನಿವಾರ್ಯವಾಗಿ RSS ಪ್ರತಿಕ್ರಿಯೆ ಕೊಡಲೇಬೇಕಾಯಿತು. ಅಷ್ಟು ದೊಡ್ಡ ಮಟ್ಟದ ಹಗರಣ ಇದಾಗಿದೆ. ಧರ್ಮ ಮತ್ತು ದೇವರನ್ನೇ ದಾಳವಾಗಿ ಬಳಸಿಕೊಂಡು ರಾಜಕೀಯ ಮಾಡಿ ಶ್ರೀಮಂತರಾಗಿ ಈ ದೇಶದ ಸಾಮಾನ್ಯ ಜನರ ದುಡ್ಡನ್ನ ದೇವರ ಹೆಸರಲ್ಲಿ ಕೊಳ್ಳೆ ಹೊಡೆದ ದಗಲ್ಬಾಜಿಗಳು ಎಲ್ಲಿದ್ದಾರೆ ಅಂತ ಜನ ಅರಿಯುವ ಹೊತ್ತಿದು. ಇದು ಜ್ಞಾನೋದಯದ ಸಮಯ. ಬಹುಶಃ ಸ್ವತಃ ರಾಮನೇ ಕಲ್ಪಿಸಿದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ದೇವರ ಸಂಕಲ್ಪ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬೋರ ನಂಬಿಕೆಯ ಪ್ರಶ್ನೆ ಇದು. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.